ವಿದ್ಯುತ್ ಶಾಕ್ ಹೊಡೆದು ಬಾಲಕ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಟ್ಟಡದ ಮಾಲೀಕ ಮತ್ತು ಬೆಸ್ಕಾಂ ಬಿಬಿಎಂಪಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಟ್ಟಡ ಏನಿತ್ತು ಮಾಲೀಕ ಬಾಲರಾಜ್ ಮತ್ತು ಬೆಸ್ಕಾಂ ಇಂಜಿನಿಯರ್ಸ್ ಈ ಬಿಬಿಎಂಪಿ ಸಿಬ್ಬಂದಿ ವಿರುದ್ಧ ಕೇಸ್ ದಾಖಲಾಗಿದೆ. ವಿದ್ಯುತ್ ಶಾಕ್ ಹೊಡೆದು ಬಾಲಕ ಮೃತಪಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೆಆರ್ಪುರಂ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಟ್ಟಡದ ಮಾಲೀಕ ಮತ್ತು ಬೆಸ್ಕಾಂ ಮತ್ತು ಬಿಬಿಎಂಪಿಯ ವಿರುದ್ಧ ಕೇಸ್ ಆಗಿದೆ. ಕಟ್ಟಡದ ಮಾಲೀಕ ಬಾಲರಾಜ್, ಬೆಸ್ಕಾಂ ಇಂಜಿನಿಯರ್ಸ್, ಇಇ, ಬಿಬಿಎಂಪಿ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ಆಗಿದೆ. ಮೃತ ಬಾಲಕನ ತಾಯಿಯ ದೂರಿನ ಮೇರೆಗೆ ಈಗ ಎಫ್ಐಆರ್ ಆಗಿದೆ. ಬೆಸ್ಕಾಂ ಮತ್ತು ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ನನ್ನ ಮಗ ಸಾವನ್ನಪ್ಪಿದ್ದಾನೆ ಅನ್ನೋದಾಗಿ ಮೃತ ಬಾಲಕನ ತಾಯಿ ಈಗ ಆರೋಪ ಮಾಡಿರೋದು. ಈ ಸಂಬಂಧ ಆರೋಪಿಗಳ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 106 ಅಡಿ ಪ್ರಕರಣ ದಾಖಲಾಗಿದೆ. ಯಾಕಂದ್ರೆ ಒಂದು ಪ್ರಾಣ ಹೋಗಿದೆ. ವಿದ್ಯುತ್ ಶಾಕ್ನಿಂದಾಗಿ ಮಗುಗೆ ಬಹಳ 90% ಇಡೀ ದೇಹ ಎಲ್ಲ ಸುಟ್ಟೋಗಿರುತ್ತೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಿದ್ರು ಕೂಡ ಅದು ಫಲಿಸದೆ ಮೃತಪಟ್ಟಿದ್ದಾನೆ ಬಾಲಕ. ಆ ಸಂಬಂಧನೇ ಈಗ ಕುಟುಂಬಸ್ಥರು ಆರೋಪ ಮಾಡಿರೋದು. ಬೆಸ್ಕಾಂ ಬಿಬಿಎಂಪಿ ಅವರ ನಿರ್ಲಕ್ಷ್ಯಕ್ಕೆ ನನ್ನ ಮಗು ಸಾವನ್ನಪ್ಪಿದೆ. ಆ ಸಂಬಂಧ ಪ್ರಕರಣ ದಾಖಲು ಮಾಡ್ಕೊಳ್ಬೇಕೆನ್ನೋದಾಗಿ ದೂರು ಕೊಟ್ಟಿದ್ರು. ಸದ್ಯ ಈಗ ಕೇಸ್ ಕೂಡ ದಾಖಲಾಗಿದೆ. ಇವರ ಬೆಸ್ಕಾಂ ಮತ್ತು ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ನನ್ನ ಮಗು ಆದ್ರಿಂದಲೇ ದಿವ್ಯ ನಿರ್ಲಕ್ಷ್ಯಕ್ಕೆ ಮಗು ತೀರ್ಕೊಂಡಿದೆ ಅನ್ನೋ ನಿಟ್ಟಿನಲ್ಲಿ ಈಗ ಕೇಸ್ ಕೂಡ ದಾಖಲಾಗಿದೆ. ಎಫ್ಐಆರ್ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಈಗ ಮತ್ತಷ್ಟು ತನಿಖೆಯನ್ನು ಮುಂದುವರಿಸುತ್ತಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 106 ಅಡಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಮನೆಯಲ್ಲಿರುವಂತಹ ಸಂದರ್ಭದಲ್ಲಿ ನೋಡಿ ವೈರ್ಗಳು ಹೆಂಗ್ ಕಾಣಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ಶಾಕ್ ಹೊಡೆದು ಮಗು ಆಸ್ಪತ್ರೆ ಪಾಲಾಗುತ್ತೆ. ದೇಹ ಎಲ್ಲ 90% ಸುಟ್ಟು ಹೋಗುತ್ತೆ. ನರಳಿ ಮಗು ಪ್ರಾಣ ಬಿಡುತ್ತೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾರೆ, ಬಟ್ ಚಿಕಿತ್ಸೆ ಫಲಿಸಲ್ಲ. ಈ ಸಂಬಂಧ ಈಗ ಅಂದ್ರೆ ಮನೆಯವರ ಆರೋಪ ಇದ್ದಿದ್ದಷ್ಟೇ. ಬಿಬಿಎಂಪಿ ಮತ್ತು ಸ್ಥಳೀಯ ಅಧಿಕಾರಿಗಳು ಯಾರ್ಯಾರಿದ್ರು, ಬೆಸ್ಕಾಂ ಇವರೆಲ್ಲರ ನಿರ್ಲಕ್ಷ್ಯಕ್ಕೆ ನಮ್ಮ ಮಗುವಿನ ಪ್ರಾಣ ಹೋಗಿದೆ ಅನ್ನೋದಾಗಿ ಕೆಆರ್ಪುರಂ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತುತ್ತಾರೆ, ದೂರು ಕೊಡ್ತಾರೆ. ಆ ದೂರಿನ ಅನ್ವಯ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ನಾವು ಗಮನಿಸ್ತಾ ಇದ್ದೀವಿ ನೋಡಿ ಆ ತಾಯಿಯ ಗೋಳಾಟ. ಅಂದ್ರೆ ಅವರ ಆರೋಪ ಇದ್ದಿದ್ದಷ್ಟೇ, ಮಗು ಮನೆಯಲ್ಲಿರುವಂತಹ ಸಂದರ್ಭದಲ್ಲಿ ಶಾಕ್ ಹೊಡೆಯುತ್ತೆ. ಇದಕ್ಕೆ ಕಾರಣ ಅಧಿಕಾರಿಗಳು, ಯಾರು ಬೆಸ್ಕಾಂ ಅಧಿಕಾರಿಗಳು ಮತ್ತು ಬಿಬಿಎಂಪಿ ಅಧಿಕಾರಿಗಳು. ಹೈ ಟೆನ್ಷನ್ ವೈರ್ಗಳಿದೆ, ಅದನ್ನ ತೆರವು ಮಾಡಬೇಕಾಗಿತ್ತು. ಬಟ್ ಅವರ ನಿರ್ಲಕ್ಷ್ಯದಿಂದಾಗಿ ನಮ್ಮ ಮಗುವಿನ ಪ್ರಾಣ ಹೋಗಿದೆ ಅನ್ನೋದಾಗಿನೇ ಕೆಆರ್ಪುರಂ ಸ್ಟೇಷನ್ಗೆ ಹೋಗ್ತಾರೆ, ದೂರು ಕೊಡ್ತಾರೆ. ಯಾಕಂದ್ರೆ ಮಗು ತೀರ್ಕೊಂಡಿದೆ. ಪುಟ್ಟ ಮಗು, ಪುಟ್ಟ ಬಾಲಕ ಆತನ ಸಾವಿನಿಂದಾಗಿ ತಾಯಿ ದೂರು ಕೊಡ್ತಾರೆ. ಆ ದೂರಿನ ಅನ್ವಯ ಸದ್ಯ ಈಗ ಕೇಸ ದಾಖಲಾಗಿದೆ. ಬಿಬಿಎಂಪಿಯ ಸಿಬ್ಬಂದಿ, ಬೆಸ್ಕಾಂ ಎಂಜಿನಿಯರ್ಸ್, ಇಇ ಸೇರಿದಂತೆ ಇತರ ಅಧಿಕಾರಿಗಳ ಮೇಲೆ ಕೆಆರ್ಪುರಂನ ಪೊಲೀಸರು ಕೇಸನ್ನ ದಾಖಲು ಮಾಡಿಕೊಂಡು ಎಫ್ಐಆರ್ ಕೂಡ ಆಗಿದೆ. ಬಿಎನ್ಎಸ್ ಸೆಕ್ಷನ್ 106 ಅಡಿ ಪ್ರಕರಣ ಕೂಡ ದಾಖಲಾಗಿ ಹೆಚ್ಚಿನ ತನಿಖೆ ಮತ್ತು ಪರಿಶೀಲನೆಯನ್ನ ಪೊಲೀಸರು ಮಾಡ್ತಿದ್ದಾರೆ. ಗಮನಿಸ್ತಾ ಇದ್ದೀವಿ, ಎಫ್ಐಆರ್ ಕಾಪಿ ಕೂಡ ಇದೆ. ಆ ರೀತಿಯಾಗಿ ಸದ್ಯ ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲಾಗಿರುವಂಥದ್ದು. ಮಗುವಿನ ತಾಯಿಯ ಗೋಳಾಟ, ಮಗನನ್ನ ಕಳ್ಕೊಂಡಿದ್ದಾರೆ. ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ತಾ ಇದೆ. ಪುಟ್ಟ ಮಗುವನ್ನ ಕಳ್ಕೊಂಡಿರುವಂತ ನೋವು